ಎಲ್ಲರೂ ಓ ಟಿ ಟಿ ಬರುತ್ತಾ, ಓಕೆ ಅಲ್ಲೂ ದುಡ್ಡು ಬರುತ್ತೆ ಬಿಡು. ಈ ಕ್ವಾಲಿಟಿ ಕೊಟ್ಟರೆ ಕಾಂತಾರಾಗಿ ಬರ್ತಾರೆ, ಈ ಕ್ವಾಲಿಟಿ ಕೊಟ್ಟರೆ ಕೆ ಜಿ ಎಫ್ಗೆ ಬರ್ತಾರೆ. ಒಂದು ಸಿನಿಮಾ ಹೆಂಗೆ ಶುರು ಮಾಡಬೇಕು, ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು, ಯಾವಾಗ ರಿಲೀಸ್ ಮಾಡಬೇಕು, ಪ್ರೊಡಕ್ಷನ್ಗೆ ಎಷ್ಟು ಖರ್ಚು ಮಾಡಬೇಕು, ಪ್ರೊಡಕ್ಷನ್ ಹೇಗೆ ರನ್ ಆಗುತ್ತೆ, ಯಾರನ್ನ ಹೆಂಗೆ ಶಿಸ್ತಲ್ಲಿ ಕಂಟ್ರೋಲ್ ಇಟ್ಕೋಬೇಕು, ಅದನ್ನು ಸಿನಿಮಾ ಆದಮೇಲೆ ಡೈರೆಕ್ಟರ್ ಕೆಲಸ ಏನು, ಡಿಸ್ಟ್ರಿಬ್ಯೂಟರ್ ಕೆಲಸ ಏನು, ಮತ್ತು ಅದನ್ನು ಮಾರ್ಕೆಟಿಂಗ್ ಮಾಡಬೇಕು, ಇದು ಎಲ್ಲದ್ರ ಬಗ್ಗೆನೂ A to Z ನಾಲೆಡ್ಜ್ ಇತ್ತು. ಅವ್ರು ಸಿನಿಮಾ ಮಾಡೋದು ನಿಲ್ಲಿಸ್ಬಿಟ್ಟಿದ್ರು. ಈಗ ಬರೋರೆಲ್ಲರೂ ಹೊಸ ಪ್ರೊಡ್ಯೂಸರ್ಸು. ಈ ಹೊಸ ಪ್ರೊಡ್ಯೂಸರ್ಸಿಗೆ 80 to 90% ಜನಕ್ಕೆ ಸಿನಿಮಾ ಅನ್ನೋದು ಏನು ಅಂತ ಗೊತ್ತಿಲ್ಲ. ಸಿನಿಮಾ ಅಷ್ಟೇ ಗೊತ್ತು. ಅಂದರೆ ಬಕೀಶು ಅಥವಾ ಪ್ರಮೋದು, ಕಾವೇರಪ್ಪ, ಅಂದರೆ ಈ ಒಂದು ಅಂದರೆ ನಾನೇನು ಅವಾಗಲೇ ಕೇಳೋಕೆ ಹೊರಟೆ ಅಂದರೆ ಹರಿವಿಂದ ಆ್ಯಕ್ಟ್ವರ್ಗು ಅಂದರೆ ನೀವು ಮಾಡ್ಕೊಬಂದಂಥ ಸಿನಿಮಾಗಳು ಮತ್ತು ಅದರದ್ದೊಂದು ವ್ಯಾಪಾರ ಅಥವಾ ಅದರದ್ದೊಂದು ಅಂದರೆ ಈ ಡಿವಿಷನ್ ಅಂತಾರಲ್ಲ, ಈ ಪ್ಯಾರಲಲ್ ಸಿನಿಮಾ ಅಥವಾ ಈ ಕಮರ್ಷಿಯಲ್ ಸಿನಿಮಾ ಅನ್ನೋ ಸಿನಿಮಾ ಒಂದೇ. ನನ್ನ ಪ್ರಕಾರ ನಾನು ಯಾವತ್ತೂ ಡಿವೈಡ್ ಮಾಡೋಕ್ಕೆ ಹೋಗೋದಿಲ್ಲಪ್ಪ. ನಾನು ಅದನ್ನು ವಾದಿಸ್ತೀನಿ. ಸಿನಿಮಾ ಒಂದೇ, ಥಿಯೇಟ್ರಿಗೆ ಬರಬೇಕು, ಜನ ನೋಡಬೇಕು. ಕೆಲವೊಂದು ಥಿಯೇಟ್ರಿಗೆ ಬರಲ್ಲ, ಬಟ್ ಅದು ಕವರ್ಡ್ ಬರುತ್ತೆ, ಇದು ಬರುತ್ತೆ. ಈ ಒಂದು ಡಿವಿಷನ್ಗಳ ಬಗ್ಗೆ ಈ ಥರದ್ದೆಲ್ಲ ಚರ್ಚೆಗಳು ಆಗ್ತಾ ಇರೋಂಥ ಸಂದರ್ಭದಲ್ಲಿ ಮನ್ಸೂರೆನ ನೋಡೋದು, ಓಕೆ ಅವ್ರು ಈ ಥರ ಸಿನಿಮಾ ಮಾಡ್ತಾರೆ, ಹಿಂಗೆ ಬರುತ್ತೆ, ಓಕೆ ಅನ್ನೋ ಒಂದು ಮಾತು ಬರ್ತಿತ್ತು ಯಾವಾಗಲೂ. ಸೊ ಅದರಿಂದ ಆಚೆಗೆ ದೂರ ತೀರಯಾನ ಬರ್ತಾ ಇರೋಂಥ ಹೊತ್ತು ಇದು ತುಂಬ ದೊಡ್ಡದಾಗಿ ಕಮರ್ಷಿಯಲ್ ಅನ್ನೋ ಒಂದು ಪೋರ್ಟ್ರೇ ಮಾಡ್ತಾ ಇದ್ದೀವಿ. ಜೊತೆಗೆ ಮ್ಯೂಸಿಕಲಿ ಇಷ್ಟು ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ ಸಿನಿಮಾ. ಸೊ ಈ ಒಂದು ವಿಚಾರಕ್ಕೆ ಆಸ್ ಎ ಮೇಕರ್ ಆಗಿ ಇದೇನಂತಾರೆ, ಇಲ್ಲಿ ಮ್ಯೂಸಿಕ್ಕು, ವ್ಯಾಪಾರ, ಸಿನಿಮಾ ಇದೆಲ್ಲದಕ್ಕೂ ಅಂದರೆ ಇಲ್ಲಿ ಏನಂತಾರೆ, ಇದು ಬರೀ ಏನೋ ಒಂದು ಕತೆ ಇದೆ, ಮ್ಯೂಸಿಕ್ ಮಾಡೋಣ, ಒಂದು ಸಿನಿಮಾ ಮಾಡೋಣ ಅಷ್ಟೇ ಅಲ್ಲ. ಇದರಲ್ಲಿ ನನ್ನ ಜರ್ನಿ ಕನ್ಸರ್ನು ಇದೆ, ಇಂಡಸ್ಟ್ರಿ ಕನ್ಸರ್ನ್ ಇದೆ, ಪ್ರೇಕ್ಷಕರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀನಿ, ಪ್ರೊಡ್ಯೂಸರ್ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ. ಸೊ ನನಗೆ ಇದು ಟೀಮು, ಎಸ್ಪೆಷಲಿ ಬಕೇಶು ಜೊತೆ ನಾನು ಲಾಸ್ಟ್ 3 ಸಿನಿಮಾ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀನಿ. ಆ್ಯಕ್ಟು 1925 ಅದಕ್ಕೆಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಬಕೇಶೇ ಮಾಡಿದ್ದು. ಸೊ ನನಗೆ ಬಕೇಶಲ್ಲಿ ಒಂದು ಸಖತ್ ಏನು ಅಂತಂದರೆ, ಬಕೇಶದ್ದು ನಂದು ಒಂದು ಸಿಮಿಲರ್ ಇದಿದೆ, ಮ್ಯಾಚ್ ಆಗ್ತಾ ಇದೆ. ಅಂದರೆ ಏನು ಅಂತಂದರೆ, ನಾವು ಯಾರೂ ಅವ್ರು ಏನು ಮಾಡ್ತಾಯಿದ್ರೆ ಅದನ್ನು ಅವ್ರು ಅಕಾಡೆಮಿಕ್ಕೆ ಕಲ್ತು ಬಂದವರಲ್ಲ. ನಾನು ಸಿನಿಮಾನ ಅಕಾಡೆಮಿಕ್ಕೆ ಕಲ್ತವನಲ್ಲ. ನಾನು ಅಕಾಡೆಮಿಕ್ ಕಲ್ತಿರೋದೇ ಬೇರೆ, ಬಣ್ಣ ಬಳಿಯೋದು. ಅವರು ಅಕಾಡೆಮಿಕ್ ಕಲ್ತಿರೋದೇ ಬೇರೆ. ಬಟ್ ಅದು ಬಿಟ್ಟು ಸಿನಿಮಾಗೆ ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲಿ ಒಂದು ಹೊಸ ಸಾಧ್ಯತೆಗಳನ್ನ ಹುಡುಕೋ ಒಂದು ಹಸಿವಿದೆಯಲ್ಲ, ಅದು ನಮ್ಮಿಬ್ಬರಿಗೂ ಮ್ಯಾಚ್ ಆಯಿತು. ಅದ್ರ ಜೊತೆಗೆ ಬಕೇಶ್ಗೆ ಈ ಕಡೆ ಕನ್ನಡದ ಬಗ್ಗೆ ಒಂದು ಸಖತ್ತು ಸೆನ್ಸ್ ಇದೆ. ಅಂದರೆ ಕನ್ನಡ ಅಂತಾರೆ, ನಾನು ಭಾಷೆಯ ಪಾಂಡಿತ್ಯ ಬಗ್ಗೆ ಮಾತಾಡ್ತಾ ಇಲ್ಲ, ಕನ್ನಡದ ಸೌಂಡ್ ಬಗ್ಗೆ. ಅಂದರೆ ಕನ್ನಡ ಭಾಷೆಯ ಸೌಂಡ್ ಇದೆ, ಆ ಪದಗಳ ಉಚ್ಚಾರಣೆ ಇದೆಯಲ್ಲ, ಅದ್ರ ಬಗ್ಗೆ ಸಖತ್ತಾದ ಸೆನ್ಸ್ ಇದೆ. ಸೊ ಆ ಸೆನ್ಸಲ್ಲಿ ಸಾಂಗ್ ಕಂಪೋಸ್ ಮಾಡಿದಾಗ ಅದೊಂಥರ ಬೇರೆಯೇ ಫ್ಲೇವರ್ ಸಿಗುತ್ತೆ. ಸೊ ಇದು ಒಂದು ಕಡೆ. ಸೊ ಅದು ಅವ್ರಿಗೆ ಕಾರ್ತಿಕ್ಕು ಬಕೇಶು ಕಾಂಬಿನೇಷನಲ್ಲಿ ಅದೊಂದು ಟೀಮ್ ಸಿಕ್ತು. ಈ ಸಿನಿಮಾದಲ್ಲಿ ನಾನು ಯೋಚನೆ ಮಾಡ್ತಾ ಇರೋದು ಏನಕ್ಕೆ ಅಂತಂದರೆ, ಅದೇ ಕೊರೋನಾ ಆದಮೇಲಿನ ಏನು ಲವ್ ರಿಲೇಷನ್ ಸಂಬಂಧಗಳ ಜೊತೆಗೆ ಇಲ್ಲಿ ಇನ್ನೊಂದು ಮಹತ್ತರವಾದ ಘಟನೆ ನಡೀತು. ಅವತ್ತೊಂದು ಮಹತ್ತರವಾದ ಘಟನೆ ನಡೀತು ಅಂತ ಹೇಳ್ತೀರಲ್ಲ, ಹಂಗೆ ಕನ್ನಡ ಚಿತ್ರದಲ್ಲ ಒಂದು ಮಹತ್ತರವಾದ ಘಟನೆ ನಡೀತು. ಏನು ಅಂತಂದರೆ, ಕೊರೋನಾ ಅದಕ್ಕೆ ಮುಂಚೆನೇ OTT ಇತ್ತು, ಬಟ್ ಇನ್ನೂ ಯಾರಿಗೂ OTT ಅಭ್ಯಾಸ ಆಗಿರಲಿಲ್ಲ. ಕನ್ನಡಕ್ಕೆ ಡಬ್ಬಿಂಗು ಸ್ಲೋ ಆಗಿ ಎಂಟ್ರ್ ಆಗಿತ್ತು, ಅಫಿಷಿಯಲ್ ಆಗಿ ಎಂಟ್ರ್ ಆಗಿರಲಿಲ್ಲ. ಈ ಕೊರೋನಾ ಟೈಮಲ್ಲಿ ಚಾನಲ್ಗಳಲ್ಲಿ ಶೂಟಿಂಗ್ ನಿಂತೋಯ್ತು. ಅವ್ರಿಗೆ ಫೀಡ್ ಮಾಡೋದಕ್ಕೆ ಸಿನಿಮಾಗಳು ಬೇಕಿತ್ತು, ಹಳೆ ಸಿನಿಮಾಗಳು ರಿಪೀಟು ಜಾಸ್ತಿ ನೋಡ್ತಾ ಇರಲಿಲ್ಲ. ಸೊ ಆ ಥರದಲ್ಲಿ ಬೇಕಿದ್ದಾಗ ಅವ್ರಿಗೆ ಸಿಕ್ಕಂಥ ಈ ಕಡೆ ಬಂದಂಥ ಒಂದು ಮಹತ್ತರವಾದ ಘಟನೆ ಡಬ್ಬಿಂಗ್ ಸಿನಿಮಾ ಬಂದಿದೆ. ಓಕೆ, ಅದೇ ಟೈಮ್ಗೆ OTTಗಳು ಅವ್ರಿಗೆ ಎಲ್ಲರೂ ರೀಚ್ ಮಾಡೋದಕ್ಕೆ ಒಂದು ಮಾಸ್ ಆಗಿ ಎಲ್ಲರ ಮನೆಗೂ ಮೊಬೈಲ್ಗೂ ನುಗ್ಗೋದಕ್ಕೆ ಆಗಿರಲಿಲ್ಲ. ಆವಾಗ ನೆಟ್ಫ್ಲಿಕ್ಸು ಯಾರಿಗೋ ಗೊತ್ತಿರೋರು ಅಷ್ಟೇ ನೋಡ್ತಾಯಿದ್ರು, ಅಮೆಝಾನ್ ಇನ್ಯಾರೋ ಗೊತ್ತಿರೋ ಬಿಡೋದವರು ಪೈರಸಿ ಕಾಪಿ ನೋಡ್ತಾಯಿದ್ರು. ಈ OTT ಅನ್ನೋರು ಏನು ಮಾಡಿದ್ರು, ನೀವು ಥಿಯೇಟ್ರಿಗೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಮನೆಗೆ ಡೈರೆಕ್ಟಾಗಿ ಥಿಯೇಟ್ರಿಗೆ ಹೋಗ್ದೇ ಡೈರೆಕ್ಟಾಗಿ ಸಿನಿಮಾನ ನಿಮ್ಮ ಮೊಬೈಲಲ್ಲಿ ನಿಮ್ಮ ಕಣ್ಣು ಮುಂದೆ ತಂದಿಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಅದನ್ನು ಅಭ್ಯಾಸ ಮಾಡಿದ್ರು. ಅಂದರೆ ಜನ ಹಿಂಗೆ ನೋಡ್ತಾ ಇದ್ರಲ್ಲ ಸಿನಿಮಾನ, ಅವ್ರನ್ನ ಹಿಂಗೂ ನೋಡ್ಬೋದು ಅನ್ನೋ ಒಂದು ಅಭ್ಯಾಸ ಶುರು ಮಾಡಿಸಿದ್ರು. ಓಕೆ, ಇದೊಂದು ಅಭ್ಯಾಸ ಆಯಿತು. ಅದೇ ಟೈಮ್ಗೆ ಕನ್ನಡ ಪ್ರೇಕ್ಷಕರಿಗೆ ಡಬ್ಬಿಂಗ್ ಬಂತು. ಅಂದರೆ ಎರಡೂ ಒಟ್ಟಿಗೇನೆ ಈ ಕೊರೋನಾ ಮೂಲಕ ಕನ್ನಡದ ಪ್ರೇಕ್ಷಕರನ್ನ ರೀಚ್ ಆಯಿತು. ಸೊ ಇಲ್ಲಿ ಇದನ್ನು
ಕನ್ನಡ ಚಿತ್ರರಂಗ ಯಾವತ್ತಾದರೂ ಮೊದಲೇ ಇದ್ರ ಬಗ್ಗೆ ಒಂದು ಜಾಗೃತೆ ವಹಿಸಿದ್ದಿದ್ರೆ ನಾವು ಇವತ್ತು ಈ ಕ್ವಶನ್ನು ನನಗೆ ಈ ಟಾಪಿಕ್ ಬಗ್ಗೆ ಮಾತಾಡೋ ಸನ್ನಿವೇಶನೇ ಬರ್ತಾ ಇರಲಿಲ್ಲ. ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಎಲ್ಲರೂ OTT ಬರುತ್ತಾ, ಓಕೆ ಅಲ್ಲೂ ದುಡ್ಡು ಬರುತ್ತೆ ಬಿಡು, OTT ಬರುತ್ತಾರೆ ಅಲ್ಲೂ ದುಡ್ಡು ಬರುತ್ತೆ ಬಿಡು ಅನ್ನೋದಷ್ಟೇ ಯೋಚನೆ ಮಾಡಿದ್ರು. ಡಬ್ಬಿಂಗ್ ಬರುತ್ತೆ, ಡಬ್ಬಿಂಗ್ ಸಿನಿಮಾ ಯಾರು ನೋಡ್ತಾರೆ ಬಿಡು ಅನ್ನೋದು. ಆದರೆ ಇದಕ್ಕೆ ಕಲ್ಚರಲಿ ಎಸ್ಥೆಟಿಕಲಿ ಬೇರೆ ಒಂದು ಆಘಾತ ಕೊಡುತ್ತೆ ಈ ಡಬ್ಬಿಂಗ್ ಅನ್ನೋದು. ಇದು OTT ಅನ್ನೋದು ಯಾರೂ ಗೆಸ್ ಮಾಡೋಕ್ಕಾಗಲಿಲ್ಲ. ಏನು ಅಂತಂದರೆ ಈ ಕನ್ನಡದಲ್ಲಿ ನಮ್ಮ ಸುತ್ತಮುತ್ತ ಇರೋ ಭಾಷೆಗಳ ಆ ಕ್ವಾಲಿಟಿ ಸಿನಿಮಾಗಳು ಜನರ ಕೈಗೆ ಬಂದ್ಬಿಡ್ತು. ಅಲ್ಲಿವರೆಗೂ ಬರೀ ಕನ್ನಡ ಸಿನಿಮಾ ನೋಡ್ತಾ ಇದ್ದಂಥ ಪ್ರೇಕ್ಷಕರಿಗೆ ಕನ್ನಡದಲ್ಲಿ ಬೇರೆ ಬೇರೆ ಭಾಷೆಗಳು ಇಂಟ್ರೊಡ್ಯೂಸ್ ಆಗೋಕ್ಕೆ ಶುರುವಾಯಿತು. ಬೇರೆ ಮಾದರಿಯ ಕಥೆಗಳು ಅಂದರೆ ಫಾರ್ಮೆಟೇ ಚೇಂಜು. ಅಂದರೆ ಅಲ್ಲಿವರೆಗೂ ನೀವು ಕನ್ನಡ ಅಬ್ಸರ್ವ್ ಮಾಡೋದಾದ್ರೆ ಅಪರೂಪಕ್ಕೆ ನಾನು ಮಾಡಿದ್ದೆ ನೀನು ನಾತಿಚರನ್ 2018ರಲ್ಲಿ ತಿಥಿ ಆಗಿತ್ತು, ತಿಥಿ ಸಿನಿಮಾ ಆಗಿತ್ತು, ರಾಮರೇ ಆಗಿತ್ತು, ಓಕೆ ಹರಿವು ಆಗಿತ್ತು. ಅಂದರೆ ಈ ಥರದ ಎಕ್ಸ್ಪರಿಮೆಂಟ್ಗಳು ನಾನು ಹೇಳ್ತಾ ಇರೋದು. ಹರಿವುನು ಎಕ್ಸ್ಪರಿಮೆಂಟೇ, ರಾಮ ಇರುತ್ತೆ, ತಿಥಿ ಎಕ್ಸ್ಪರಿಮೆಂಟು, ಲೂಸಿ ಎಕ್ಸ್ಪರಿಮೆಂಟ್, ಈ ಥರದ ಲಿಮಿಟೆಡಲ್ಲಿ ಎಕ್ಸ್ಪೆರಿಮೆಂಟಲ್ಲಿ ಅಷ್ಟೇ ಇದು. ಇದರ ಆಚೆಗೆ ಕನ್ನಡದ ಆಚೆ ಅಂದರೆ ಕನ್ನಡದಲ್ಲಿ ಆಗ್ತಾನೆ ಲಿಮಿಟೆಡ್ ಇಲ್ಲೊಂದು ಎಕ್ಸಾಂಪಲ್ ಆಚೆ ದೊಡ್ಡದಾಗಿ ಒಂದು ಸ್ಕ್ರೀನ್ ಪ್ಲೇಯಲ್ಲಿ ಹೊಸತನಗಳು ಶುರುವಾಗಿದ್ದಾವೆ. ಮತ್ತು ಒಂದು ಲ್ಯಾಂಡ್ಸ್ಕೇಪ್ ಅಂದರೆ ಸಿನಿಮಾದ ಕ್ಯಾನ್ವಾಸ್ ಇದೆಯಲ್ಲ, ಕ್ಯಾನ್ವಾಸ್ ಅಂತಂದರೆ ಖರ್ಚಲ್ಲ, ಅದಕ್ಕೆ ಫ್ಲೇವರ್ಸ್, ಬ್ಯಾಕ್ಗ್ರೌಂಡ್ ಏನು ಹಿನ್ನೆಲೆ ಇಡ್ತೀರ ಅದರಲ್ಲಿ ಹೊಸತನಗಳು ಬಂದಿದೆ. ಅವೆಲ್ಲನೂ ನಿಮಗೆ ಕನ್ನಡ ಪ್ರೇಕ್ಷಕರಿಗೆ ಕೈಯಲ್ಲಿ ಬರೋಕ್ಕೆ ಶುರುವಾಯಿತು. ಅದೇ ಟೈಮ್ಗೆ ತೆಲುಗು ಸಿನಿಮಾಗಳ ಕ್ಲಾಸ್ ಮಾಸ್ ಕ್ವಾಲಿಟಿ ಕನ್ನಡದಲ್ಲೇ ಕೈಗೆ ಸಿಗೋಕ್ಕಾಯ್ತು. ತಮಿಳಲ್ಲಿದ್ದಂಥ ರಾನೆಸ್ ಕನ್ನಡದಲ್ಲೇ ಸಿಗೋಂಗಾಯ್ತು. ಸೊ ಈಗೆಲ್ಲ ಸಿಗ್ತಾ ಇದ್ದಾಗ ಅವರು ಕನ್ನಡ ಸಿನಿಮಾಗಳನ್ನ ಪಕ್ಕದಲ್ಲಿ ಇಡೋಕ್ಕೆ ಶುರು ಮಾಡಿದ್ರು. ಅವ್ರಿಗೆ ಡಿಫ್ರೆನ್ಸು ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಏನೋ ಖಾಲಿ ಇದೆಯಲ್ಲ, ಇದೇ ಚೆನ್ನಾಗಿದೆ, ಇದು ಖಾಲಿ ಇದೆಯಲ್ಲ, ಇದು ಚೆನ್ನಾಗಿದೆ, ಇದರಲ್ಲಿ ಅದು ಕೊಟ್ಟರೆ ಸಡನ್ನಾಗಿ ಚಾರ್ಲಿಗೆ ಬರ್ತಾರೆ, ಈ ಕ್ವಾಲಿಟಿ ಕೊಟ್ಟರೆ ಕಾಂತಾರಾಗಿ ಬರ್ತಾರೆ, ಈ ಕ್ವಾಲಿಟಿ ಕೊಟ್ಟರೆ KGFಗೆ ಬರ್ತಾರೆ. ಅಂದರೆ ಇವ್ರಿಗೆ ಇಲ್ಲಿ ಏನೋ ಒಂದು ಸಿಗ್ತಾ ಇದೆ, ಅದು ಇಲ್ಲಿ ಏನು ಸಿಗ್ತಾ ಇಲ್ಲ, ಅದು ಸಿಕ್ಕಿದ ತಕ್ಷಣ ಇಲ್ಲಿ ಬರ್ತಾರೆ. ಸಿಕ್ಕಿಲ್ಲ ಅಂತಂದರೆ ನಾನು ಇಲ್ಲೇ ಇರ್ತೀನಿ ಅಂತ. ಇದನ್ನು ಇಂಡಸ್ಟ್ರಿ ಮೊದಲೇ ಅರ್ಥ ಮಾಡ್ಕೊಂಡಿದ್ರೆ ನಮ್ಗೆ ಈ ಸಮಸ್ಯೆ ಆಗ್ತಿರಲಿಲ್ಲ. ಒಂದು. ಎರಡನೇ ಪಾಯಿಂಟು, ಪ್ರೊಡ್ಯೂಸರ್ಸ್. ಈ ಡಬ್ಬಿಂಗ್ ಅನ್ನೋದು ಈ ಥರ ಮಾಸಾಗಿ ಎಂಟ್ರಾಗಕ್ಕೆ ಮುಂಚೆ ಎಲ್ಲರೂ ರೀಮೇಕ್ ಸಿನಿಮಾ ಮಾಡ್ಕೊಂಡಿದ್ರು. ಕೆಲವು ಪ್ರೊಡ್ಯೂಸರ್ಸ್ ಅವರು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ರು ರೀಮೇಕ್ ಸಿನಿಮಾಗಳು. ಸೊಮೇಕ್ ತುಂಬ ಕಡಿಮೆ. ಆ ಪ್ರೊಡ್ಯೂಸರ್ಗಳಿಗೆ ತುಂಬ ಜನಕ್ಕೆ ಸ್ವಂತ ಕತೆ ಹೇಳೋದಕ್ಕಿಂತ ಒಂದು ರೆಡಿ ಸಿನಿಮಾನ ಮಾಡೋದು ಈಸಿ ಅನಿಸ್ತಾಯಿತ್ತು. ಅವ್ರಿಗೆ ಅದು ಪ್ರೊಡಕ್ಷನ್ ವೈಸು ಮಾರ್ಕೆಟಿಂಗ್ ವೈಸು ಈಸಿ ಅನಿಸ್ತಾಯಿತ್ತು. ಸೊ ಹಂಗಾಗಿ ಅವ್ರಿಗೆ ಹೊಸ ಕತೆಗಳನ್ನ, ಹೊಸ ಕತೆಗಾರನ, ಹೊಸ ಥರದ ಟೆಕ್ನಿಷಿಯನ್ಸ್ನ ಹುಟ್ಟಾಕಬೇಕು, ಇಲ್ಲ ಅದರದ್ದೊಂದು ಬ್ಯಾಂಕು, ಅದಕ್ಕೊಂದು ಸಿಸ್ಟಮ್ನ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು, ಅದು ಬೇಸ್ ಇಟ್ಕೋಬೇಕು ಅನ್ನೋದು ಯಾರಿಗೂ ಬಂದಿರಲಿಲ್ಲ. ಹೊಸಬ್ರಿದ್ರು ಅಲ್ಲಲ್ಲ ಹರಿದಂಚೋಗಿದ್ರು. ಈ ಡಬ್ಬಿಂಗ್ ಸಿನಿಮಾಗಳು ಯಾವಾಗ ಬರೋಕ್ಕೆ ಶುರುವಾಯಿತು, ಸೊಮೇಕ್ ಮಾಡೋದೇ ಅಂದರೆ ರೀಮೇಕ್ ಮಾಡೋದಕ್ಕೆ ಸಿನಿಮಾಗಳಿಲ್ಲ, ಕನ್ನಡ ಬಂದ್ಬಿಡ್ತಲ್ಲ. ಸೊ ಈ ಪ್ರೊಡ್ಯೂಸರ್ಗಳಿಗೆ ಹೊಸ ಕತೆಗಳನ್ನ ಹೆಂಗೆ ಜಡ್ಜ್ ಮಾಡಬೇಕು ಅನ್ನೋದು ಅರ್ಥ ಆಗಲಿಲ್ಲ. ನಿಜ. ಆವಾಗ ಏನು ಮಾಡಿದ್ರು, ಒಂದೆರಡು ಹೊಸ ಸಿನಿಮಾಗಳು ಮಾಡೋಕ್ಕೆ ಹೋದ್ರು, ವರ್ಕೌಟ್ ಆಗಿಲ್ಲ, ಸೈಲೆಂಟ್ ಆಗ್ಬಿಟ್ರು, ಕಳ್ಕೊಳ್ಳೋದು ಬೇಡ ಅಂತ. ಸೊ ನಿಮಗೆ ಈ ಪ್ರೊಫೆಷನಲ್ ಆಗಿ ಈ ಪ್ರೊಡ್ಯೂಸರ್ಗಳಿಗೆ ಪ್ಲಸ್ ಪಾಯಿಂಟ್ ಇದೆ. ಅವ್ರಿಗೆ ಮಾರ್ಕೆಟಿಂಗ್ಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿತ್ತು. ಒಂದು ಸಿನಿಮಾ ಹೆಂಗೆ ಶುರು ಮಾಡಬೇಕು, ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು, ಯಾವಾಗ ರಿಲೀಸ್ ಮಾಡಬೇಕು, ಪ್ರೊಡಕ್ಷನ್ಗೆ ಎಷ್ಟು ಖರ್ಚು ಮಾಡಬೇಕು, ಪ್ರೊಡಕ್ಷನ್ ಹೇಗೆ ರನ್ ಆಗುತ್ತೆ, ಯಾರನ್ನ ಹೆಂಗೆ ಶಿಸ್ತಲ್ಲಿ ಕಂಟ್ರೋಲ್ ಇಟ್ಕೋಬೇಕು, ಅದನ್ನು ಸಿನಿಮಾ ಆದಮೇಲೆ ಡೈರೆಕ್ಟರ್ ಕೆಲಸ ಏನು, ಡಿಸ್ಟ್ರಿಬ್ಯೂಟರ್ ಕೆಲಸ ಏನು, ಮತ್ತು ಅದನ್ನು ಮಾರ್ಕೆಟಿಂಗ್ ಮಾಡಬೇಕು, ಇದು ಎಲ್ಲದ್ರ ಬಗ್ಗೆನೂ A to Z ನಾಲೆಡ್ಜ್ ಇತ್ತು. ಅವ್ರು ಸಿನಿಮಾ ಮಾಡೋದು ನಿಲ್ಲಿಸ್ಬಿಟ್ಟಿದ್ರು. ಈಗ ಬರೋರೆಲ್ಲರೂ ಹೊಸ ಪ್ರೊಡ್ಯೂಸರ್ಸು. ಈ ಹೊಸ ಪ್ರೊಡ್ಯೂಸರ್ಸಿಗೆ 80 to 90% ಜನಕ್ಕೆ ಸಿನಿಮಾ ಅನ್ನೋದು ಏನು ಅಂತ ಗೊತ್ತಿಲ್ಲ. ಸಿನಿಮಾ ಅಷ್ಟೇ ಗೊತ್ತು. ಸಿನಿಮಾ ಶೂಟ್ ಮಾಡ್ತಾರೆ, ಎಡಿಟ್ ಆಗುತ್ತೆ, ಮ್ಯೂಸಿಕ್ ಹಾಕ್ತಾರೆ, ತಗೊಂಡು ಬಂದರೆ ಯಾರೋ ಡಿಸ್ಟ್ರಿಬ್ಯೂಟರ್ ರಿಲೀಸ್ ಆಗ್ತೀವಿ, ಇದಷ್ಟೇ ಸಿನಿಮಾ ಅಲ್ಲ. ಅದಕ್ಕೆ ಒಂದು ಇಂಟರ್ನಲ್ ಡಿಸಿಪ್ಲಿನರಿ ಅಂತ ಒಂದಿರುತ್ತೆ, ಶಿಸ್ತಂತಿರುತ್ತೆ. ಅದು ಶಿಸ್ತಂತಂದರೆ ಈಗ ನಮ್ಮ ಪೊಲೀಸು ಆರ್ಮಿ ಥರ ಯೂನಿಫಾರ್ಮ್ ಹಾಕ್ಕೊಂಡು ಅಟೆನ್ಷನ್ ಸ್ಟ್ಯಾಂಡರ್ಡೀಸ್ ಅಂತ ಅದರಲ್ಲ ಶಿಸ್ತು. ಅದಕ್ಕೆ ಇಂಟರ್ನಲ್ ಡಿಸಿಪ್ಲಿನ್.
ಒಂದು ಸಿನಿಮಾ ಹೇಗೆ ಬರಿಬೇಕು, ಕಥೆ ಹೇಗಾಗಬೇಕು, ಸ್ಕ್ರಿಪ್ಟ್ ಹೇಗಾಗಬೇಕು, ಅದು ಗ್ರಾಫ್ ಹೇಗಿರಬೇಕು, ಇದ್ರ ಬಗ್ಗೆ ಅವ್ರ ನಾಲೆಡ್ಜ್ ಇತ್ತು. ಕತೆ ಬಗ್ಗೆ ಐಡಿಯಾ ಇಲ್ಲಿರಲ್ಲ ಅಷ್ಟೇ, ಸಿನಿಮಾ ನಾಲೆಡ್ಜ್ ಇತ್ತು. ಅವರೆಲ್ಲ ಸಿನಿಮಾ ನಿಲ್ಲಿಸ್ತಾರೆ. ಈಗ ಹೊಸಬ್ರು ಬಂದವ್ರಿಗೆ ಇದೇನೂ ಗೊತ್ತಿಲ್ಲ. ಓಕೆ, ಗ್ರಾಫ್ ಅಂದರೆ ಏನು ಅಂತ ಗೊತ್ತಿಲ್ಲ, ಎಸ್ಥೆಟಿಕ್ಸ್ ಅಂತ ಗೊತ್ತಿಲ್ಲ, ಸಿನಿಮಾದ ಏನು ಲ್ಯಾಂಗ್ವೇಜ್ ಗೊತ್ತಿಲ್ಲ. ಸಿನಿಮಾದೇ ಒಂದು ಲ್ಯಾಂಗ್ವೇಜ್ ಇರುತ್ತೆ, ಏನು ವಿಜುವಲ್ ಲ್ಯಾಂಗ್ವೇಜ್, ಅದು ಗೊತ್ತಿಲ್ಲ ಹೊಸ ಪ್ರೊಡ್ಯೂಸರ್ಸ್ ಮ್ಯಾಕ್ಸಿಮಮ್ ಜನಕ್ಕೆ. ಅವ್ರನ್ನ ಡೈರೆಕ್ಟರ್ಗಳು ಕನ್ವಿನ್ಸ್ ಮಾಡ್ತಾರೆ. ಕನ್ವಿನ್ಸ್ ಮಾಡಿದ್ದಕ್ಕೆ ಓಕೆ ಕಥೆ ಚೆನ್ನಾಗಿದೆ, ಅವ್ರು ಏನು ಮಾಡ್ತಾರೆ, ಫಾರ್ಮೆಟ್ ಹೇಳ್ತಾರೆ. ಸೊ ಇನ್ಯಾವುದೋ ಭಾಷೆದು, ಇನ್ಯಾವುದೋ ಒಂದು ಸಿನಿಮಾದು, ಕಾಂತಾರ ಥರದ್ದು, ಇನ್ಯಾವ ಥರದ್ದು ಅಂತ ಫಾರ್ಮೆಟ್ ಹೇಳ್ತಾರೆ. ಹೌದಾ, ಮಾಡ್ಬೋಣ ಅಂತಾರೆ. ಬಟ್ ಅಲ್ಲಿ ಪ್ರಾಬ್ಲಮ್ ಏನಂತ, ಅದನ್ನು ಪ್ರೇಕ್ಷಕರು ಮುಟ್ಸೋದು ಹೆಂಗೆ, ಪ್ರೇಕ್ಷಕರು ಎಂಗೇಜ್ ಆಗಬೇಕು ಅಂತಂದರೆ ಅದರಲ್ಲಿ ಪರ್ಫಾರ್ಮೆನ್ಸ್ ಕ್ವಾಲಿಟೀಸ್ ಆಗ್ಬೋದು, ಅದರದ್ದು ವಿಜುವಲ್ ಕ್ವಾಲಿಟೀಸ್ ಆಗ್ಬೋದು, ಮತ್ತು ಅದರದ್ದು ಎಸ್ಥೆಟಿಕ್ ಅಂದರೆ ನಿಮಗೆ ಸಿನಿಮಾದೊಂದು ಗ್ರಾಫ್ 3 ಆ್ಯಕ್ಟು ಯಾವುದ್ರ ಬಗ್ಗೆನೂ ಅವ್ರ ನಾಲೆಡ್ಜ್ ಇರೋಲ್ಲ. ಈಗ ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟೇ. ಸೊ ಈ ಥರದ್ದೆಲ್ಲ ಸಮಸ್ಯೆಗಳಲ್ಲಿ ಥಿಯೇಟ್ರಿಗೆ ಜನ ಬರೋದು ಕಮ್ಮಿ ಆಗೋಯ್ತಲ್ಲ. ನನ್ನ ಸಿನಿಮಾಗಳು ಪ್ರತಿ ಸರ್ತಿನೂ ನನಗೆ ಕ್ರಿಟಿಕಲಿನೂ ಒಳ್ಳೆ ಇದಾಗಿದೆ. ಬಟ್ 1920-21 ಟೈಮಲ್ಲಿ ನನಗೆ ಇವೆಲ್ಲನೂ ಅರ್ಥ ಆಗೋಕ್ಕೆ ಶುರುವಾಯಿತು. ನಮ್ಮ ಪ್ರೇಕ್ಷಕರು ಬೇರೆ ಏನೋ ಕೇಳ್ತಾ ಇದ್ದಾರೆ. ಓಕೆ, ಸೊ ಅವರು ಥಿಯೇಟ್ರಿಗೆ ಬರಬೇಕು ಅಂದರೆ ಅವ್ರಿಗೆ ಬೇರೆ ಇನ್ನೇನೋ ಬೇಕು. ಇದು ನನ್ನ ಸಿನಿಮಾ ಅಡ್ವಾನ್ಸಲ್ಲಿದೆ. ನಾನು ಇವರೆಗೂ ಹೆಮ್ಮೆಯಿಂದ ಹೇಳ್ತೀನಿ, 1920-21 ಅಡ್ವಾನ್ಸ್ಡ್ ಸಿನಿಮಾ ಅಂದರೆ ಕನ್ನಡಕ್ಕೆ. ಇದು ಬೇರೆ ಜಗತ್ತಲ್ಲಿ ಆಲ್ರೆಡಿ ವರ್ಕಿಂಗಲ್ಲಿರೋಂಥದ್ದು. ಇಂಡಿಯಾದಲ್ಲಿ ಇದ್ರ ಬಗ್ಗೆ ಇದು ಅಷ್ಟು ಪಾಪ್ಯುಲರ್ ಅಲ್ಲ. ಈ ಡಾಕ್ಯುಡ್ರಾಮಾ ಸ್ಟೈಲ್ ಇದೆಯಲ್ಲ, ಇದು ಜರ್ಮನ್ ಯುರೋಪಿಯನ್ ಇದರಲ್ಲಿ ತುಂಬ ಪಾಪ್ಯುಲರ್. ಏನು ಇದು ಇಂಡಿಯಾದಲ್ಲಿ ಇಲ್ಲ. ನಾನು ಆ ಫಾರ್ಮೆಟ್ನ ತಂದು ಮಾಡಿದ್ದೆ, ಡಾಕ್ಯುಡ್ರಾಮಾ ಸ್ಟೈಲ್ ಆಫ್ ಸಿನಿಮಾನ. ಅದಕ್ಕೆ ಇನ್ನೂ ಪ್ರೇಕ್ಷಕರು ರೆಡಿ ಇಲ್ಲ. ಸೊ ಆ ಪ್ರೇಕ್ಷಕರು ರೆಡಿ ಆಗಬೇಕು ಅಂತಂದರೆ ನಾವೊಂದು ಬೇಸ್ ರೆಡಿ ಮಾಡಬೇಕು, ಆಡಿಯನ್ಸ್ ರೆಡಿ ಮಾಡಿ. ಆ ಆಡಿಯನ್ಸ್ ಫಸ್ಟ್ ಥಿಯೇಟ್ರಿಗೆ ಬಂದರೆ ತಾನೇ ನಾವು ಅವ್ರಿಗೆ. ಸೊ ಥಿಯೇಟ್ರಿಗೆ ಬರ್ಸ್ಬೇಕು ಅಂದರೆ ಏನು, ಥಿಯೇಟ್ರಿಗೆ ಬಂದಾಗ ಆ 2.5 ಗಂಟೆ ಅವನು ಎಂಗೇಜ್ ಮಾಡಬೇಕು. ಅವನಿಗೆ ಅಲ್ಲಿ ಬರೋದು, ಅವನು ತನ್ನ ಎಲ್ಲ ಹೊರಗಡೆ ಜಗತ್ತಿನ ಎಲ್ಲ ಯೋಚನೆಗಳನ್ನ ಬಿಟ್ಟು ಆ 2 ಅವರ್ ನೀವು ಅದರಲ್ಲಿ ಏನು ಬೇಕಾದ್ರೂ ಹೇಳೋ ರೀತಿಗಳು ಚೇಂಜ್ ಮಾಡ್ಕೋಬೇಕಾಗತ್ತೆ. ಅವನಿಗೆ ಈ ಜಗತ್ತಿನ ರಾಜಕೀಯದ ಬಗ್ಗೆ ಹೇಳಿ, ಯಾರ ಬಗ್ಗೆ ಹೇಳಿ, ಬಟ್ ಅವನು ಎಂಗೇಜ್ ಮಾಡೋ ಥರ ಇರಬೇಕು. ನಾವು ಹೇಳಿದಕ್ಕೆ ಅವ್ನು ಬರೋಲ್ಲ ಇವತ್ತು ಪ್ರೇಕ್ಷಕ. ಯಾಕಂತಾರೆ ಅವನಿಗೆ ಆಚೆನೇ ತುಂಬ ಸಮಸ್ಯೆ ಇದೆ. ಅವನಿಗೆ ಟ್ರಾಫಿಕಲ್ಲೂ ಸಮಸ್ಯೆ ಇದೆ, ಓಕೆ, ಆಫೀಸಲ್ಲೂ ಸಮಸ್ಯೆ ಇದೆ, ಮನೆಯಲ್ಲೂ ಸಮಸ್ಯೆ ಇದೆ. ಅವನೊಂದು ಟೀ ಅಂಗಡಿಗೆ ಹೋದರೆ ಅಲ್ಲೂ ಒಂದು ಸಮಸ್ಯೆ ಇದೆ. ಅವನು ಜಗಳ ಆಡ್ತಾನೆ. ಅಂದರೆ ಆ ಥರದ್ದೆಲ್ಲ ಇದೆ. ಅದ್ರ ಜೊತೆಗೆ ಮೊಬೈಲ್ ಅನ್ನೋದಿದೆ. ಮೊಬೈಲಲ್ಲಿ ಅವನಿಗೆ ಬೇಕು ಬೇಡ ಅಂದ್ರೂ ಜಗತ್ತಿನ ಎಲ್ಲ ಕಾಂಟ್ರವರ್ಸಿಗಳು ತಂದು ಅವನ್ನ ಕಣ್ಣಿಗೆ ನಾವು ತುರುಕ್ತಾ ಇದ್ದೀವಿ. ಇದರಲ್ಲಿ ಏನಂತಂದರೆ, ನಿಮ್ಗೆ ರೀಲ್ಸಲ್ಲಿ ಹೋದರೆ ಅಲ್ಲಿ ಯಾವುದೋ ಒಂದು ಮನೆ ಪ್ರಾಬ್ಲಮ್ ಬಗ್ಗೆ ರೀಲ್ ಮಾಡಿರ್ತಾರೆ. ಇನ್ನೆಲ್ಲೋ ಹೋದರೆ ಇನ್ಯಾವುದೋ ಒಂದು ಪೊಲಿಟಿಕಲ್ ಪ್ರೊಪಗಂಡನ್ನು ತುಂಬ್ತಾ ಇರ್ತಾರೆ. ಇನ್ನೇನೋ ಈ ಥರದ್ದು ಒಟ್ಟು ಒಂದು ಕಣ್ಣು ಮುಂದೆ ತುಂಬುತ್ತಾ ಇದ್ದಾರೆ. ಇದೆಲ್ಲ ತುಂಬ್ತಾ ಇರೋವಾಗ ಇದನ್ನೆಲ್ಲನೂ ದಾಟಿ ಅವನ ಬ್ರೈನ್ನ ನೀವು 2 ಅವರ್ ಕೂರಿಸೋದಿದೆಯಲ್ಲ, ಇದು ಬಿಗ್ಗೆಸ್ಟ್ ಚಾಲೆಂಜ್. ಆ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಈ ಸಿನಿಮಾ ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ಇದು ರಿಸ್ಕ್ ಇದು. ಯಾಕಂದರೆ ನನ್ನ ಫಾರ್ಮೇಟ್ ಆದರೆ ಫಸ್ಟೇ ಗೊತ್ತಿರುತ್ತೆ, ಮನ್ಸೂರ್ ಈ ಥರ ಸಿನಿಮಾ ಇರುತ್ತೆ ಅಂತ ಅದು ರೆಡಿಯಾಗಿ ಬರೋದು ಬೇರೆ. ಇದರಲ್ಲಿ ಏನು ಮಾಡಿರ್ತಾರೆ ಅಂತ ಕ್ವಶನ್ ಇಟ್ಕೊಂಡ್ಬರ್ತಾರೆ. ಅವ್ರನ್ನ 2 ಅವರ್ ಎಂಗೇಜ್ ಮಾಡೋದು ತುಂಬ ರಿಸ್ಕಿ ಕೆಲಸ. ಇಲ್ಲಿ ನಾನು ನನ್ನ ಐಡೆಂಟಿಟಿನೂ ಕಳ್ಕೊಳಕ್ಕಾಗಲ್ಲ. ನಾನು ಅದನ್ನ ಬಿಟ್ಬಿಟ್ಟು ರೆಗ್ಯುಲರ್ ಫಾರ್ಮೇಟಲ್ಲಿ ನಾನು ಸಿನಿಮಾ ಮಾಡೋಕ್ಕಾಗಲ್ಲ. ಮನ್ಸೂರ್ ಐಡೆಂಟಿಟಿನೂ ಉಳ್ಕೋಬೇಕು, ಅವ್ನ ಎಂಗೇಜು ಮಾಡಬೇಕು. ಅದನ್ನು ಮತ್ತು ಸಿನಿಮಾಗೆ ಯಾರು ಪ್ರೇಕ್ಷಕರು ಬರ್ತಾರೆ ಅನ್ನೋದನ್ನು ಒಂದು ಐಡಿಯಾನ ಜಡ್ಜ್ ಮಾಡಬೇಕು. ನಿಮಗೆ ತೀರಾ ಚಿಕ್ಕ ಮಕ್ಕಳಂತೂ ಥಿಯೇಟ್ರಿಗೆ ಬರೋಲ್ಲ, ತೀರಾ ವಯಸ್ಸಾದವರು ಅವರು ಮನೆ ಟಿ ವಿ ಬಿಟ್ಟು ಆಚೆ ಬರೋಲ್ಲ. ಇನ್ನು ಬರೋ ಅಂಥ ಒಂದು ಜನ್ರೇಷನ್ ಇದೆಯಲ್ಲ, ಅವರು ಥಿಯೇಟ್ರಿಗೆ ಬರ್ತಾರಲ್ಲ, ಅವ್ರಿಗೆ ಈ ಸಿನಿಮಾ ಇಂಟ್ರೆಸ್ಟಿಂಗ್ ಅನಿಸ್ಬೇಕು, ಅವ್ರಿಗೇನೋ ಒಂದು ಸಿಗಬೇಕು. ಬಂದಮೇಲೆ ಅವ್ರನ್ನ ಅವರ ಲೈಫ್ ಜೊತೆ ಒಂದು ಖುಷಿಯಾಗಿ ಒಂದು ಹೋಪ್ ಥರ ಕ್ರಿಯೇಟ್ ಆಗೋ ಥರ, ಲೈಫ್ ಏನೋ ಇದೆ ಗುರು ಅನ್ನೋ ಥರ ಅನ್ಸೋ ಥರ ಮಾಡಿ ಅವ್ರು ಆಚೆ ಹೋಗಿ ಇನ್ನೊಬ್ರಿಗೆ ಹೇಳ್ಬೇಕು. ನನಗೆ ಫಸ್ಟ್ ಶೋ ಹೌಸ್ಫುಲ್ ಶೋ ಅಂತೂ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ಮಂಡೇ ಶೋಗೆ ನನಗೆ 70% ಆಕ್ಯುಪೆನ್ಸಿ ಬೇಕು. ನನಗೆ ಹೌದು, ನನ್ನ ಟಾರ್ಗೆಟ್ ಇರೋದು ಅದು. ಫಸ್ಟ್ ಶೋದು ಹೌಸ್ಫುಲ್ ಅಲ್ಲ, ಮಂಡೇ ಮಾರ್ನಿಂಗು 70%. ಮಾರ್ನಿಂಗ್ ಇಲ್ಲ ಅಂದರೆ ನನಗೆ ಅಟ್ಲೀಸ್ಟ್ ಮಧ್ಯಾಹ್ನ ಶೋ ಇದೆಯಲ್ಲ, ಅದಕ್ಕೆ ಮಧ್ಯಾಹ್ನ ಮತ್ತು ಸಂಜೆ ಶೋಗೆ 70 to 80% ನನ್ನ ಆಕ್ಯುಪೆನ್ಸಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದು ಟಾರ್ಗೆಟ್ ಇಟ್ಕೊಂಡು ಅದಕ್ಕೆಲ್ಲನೂ ಒಂದಷ್ಟು ಹೋಮ್ವರ್ಕ್ ಮಾಡಿ ಕೆಲಸ ಮಾಡ್ತಾ ಇದ್ದೀನಿ. ಸಕ್ಸಸ್ ಆ್ಯಂಡ್ ಫೇಲ್ಯೂರು ಪ್ರೇಕ್ಷಕರದ್ದು. ಈ ಸಿನಿಮಾದಲ್ಲಿ ಮನ್ಸೂರ ಯೂನಿವರ್ಸ್ ಒಂದು ಅಪ್ಲೈ ಆಗಿದೆ ಅಂತ ಕೇಳ್ಪಟ್ಟೆ.
ಎಸ್. ಏನದಂತ ಹೇಳ್ಬೋದಾ? ಅದನ್ನ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿದ್ರೆ ಚಂದ ಅಂತ. ಹೌದಾ? ಒಂದು ಅಂದರೆ ಇದೊಂಥರ ಒಂದು ನಾವೆಲ್ಟಿ. ಯೂನಿವರ್ಸ್ ಅಂತಂದರೆ ಅಲ್ಲಿಗೊಂದು ಏನೋ ಒಂದು ಬೇರೆ ಸಿನಿಮಾಗಳಲ್ಲಿ ಮಾಡ್ದಂಗೆ ಅದಕ್ಕೊಂದು ಏನೋ ನಾವೆಲ್ಟಿ. ಅಂದರೆ ನನ್ನ ಸಿನಿಮಾದ ಒಂದು ಕ್ಲೂ ಕೊಡೋದಾದರೆ ನನ್ನ ಪ್ರೀವಿಯಸ್ ಸಿನಿಮಾದ ಒಂದು ಪಾತ್ರ ಈ ಸಿನಿಮಾದಲ್ಲಿ ಬಂದು ಹೋಗುತ್ತೆ. ಓಕೆ, ಆಗಲಿ, ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಇನ್ನೊಂದು ಅದಕ್ಕೆ ಮುಂಚೆನೇ ಹೇಳ್ತೀನಿ, ಬಟ್ ಅದನ್ನ ಒಂದು ಅದಕ್ಕೊಂದು, ಯಾಕಂದ್ರೆ ಇವತ್ತು ಪ್ರಮೋಷನ್ ತುಂಬಾ ಇಂಪಾರ್ಟೆಂಟ್. ಸೊ ಅದನ್ನು ಪರ್ಟಿಕ್ಯುಲರ್ ಒಂದು ಸೆಗ್ಮೆಂಟ್ ಮಾಡಬೇಕು, ಅದಕ್ಕೆ ಒಂದು ಟೀಮ್ ಇರುತ್ತೆ, ಅವರೊಂದು ಪ್ಲಾನ್ ಮಾಡ್ತಾರೆ, ಅದ್ರ ಪ್ರಕಾರ ಹೇಳಿದಾಗ ಜನ ಓ ಹೌದಾ ಅಂತಾರೆ.